ಉಪ್ಪಿನಕಾಯಿ ಮಾರಾಟ ಮಾಡಕ್ಕೆ ಅಂತ ನಾವು ಹೋದ್ಲು ನಮ್ಮ ಸೂಜಿ. ಈಟತ್ತ ಆದ್ರೂ ಬರಲಿಲ್ಲ. ನಾನು ಬತ್ತಿನ ಕಣಿ ಅಂತಂದ್ರೆ ಬೇಡ ಕಣಮ್ಮ, ನಿನ್ನ ಕೈಲಿ ನಡೆಯೋಕ್ಕಾಗಲ್ಲ ಅಂತಂದ್ಲು. ಒಬ್ಬಳೆ ಹೋಗಿ ಕಷ್ಟಪಡ್ತಾಳೋ ಏನೋ. ಇವನ್ನ ಹೋಗು ಅಂತಂದ್ರೆ ನನಗೆ ಕೆಲಸ ಐತೆ, ಟ್ಯಾಕ್ಟ್ರಿ ತಗೊಂಡೋಗ್ಬೇಕು ಅಂತಾನ ಎಲ್ಲ ಮಣ್ಣು ಹೊಡಿಯೋಕ್ಕೆ ಅಂತ ಹೋದ. ಪಾಪ ಇದೊಂದು ಹುಡುಗಿ ಕಷ್ಟಪಡಬೇಕು. ಆದರೆ ಆ ಕಷ್ಟಪಟ್ಟಿರೋ ದುಡ್ಡೆಲ್ಲ ಸಂಪಾದನೆ ಮಾಡಿದ್ದ ಆ ನೇತ್ರಿ ಎಂಬಳು ಆಗ ಅವಳಗನ ದುಡ್ಡು ಕೊಟ್ಟವಳೆ ಬಡ್ಡಿ ಆಸೆಗೆ. ಒಂದು ತಿಂಗಳು ಆತು ಅನ್ಸುತ್ತೆ, ಇನ್ನು ಬಡ್ಡಿನೂ ತಂದು ಕೊಡಲಿಲ್ಲ, ದುಡ್ಡು ತಂದು ಕೊಡಲಿಲ್ಲ. ಅದು ಯಾವಾಗ ಕೊಡ್ತಾಳೋ ಏನೋ ಮನೆಯಾಳ ಸಾವಿತ್ರಿ ಎಲ್ಲರ ತಗೋ ಸಾಲ ಮಾಡ್ಕೊಂಡವಳೆ ಊರಾಗೆ. ಇನ್ನು ನಮ್ಮ ದುಡ್ಡು ಕೊಡ್ತಾಳೋ ಬಿಡ್ತಾಳೋ. ನೇತ್ರಿ ಬೇರೆನೆ ಈಗ ತವ್ರ ಮನೆಗೆ ಹೋಗಿ ಕುಕ್ಕೊಂಡವಳೆ. ಏನು ಮಾಡೋದು ಇವಾಗ? ಅವಳ ದುಡ್ಡು ಹೆಂಗೆ ವಸೂಲಿ ಮಾಡೋದು? ಸೂಜಿ ಬಂದ್ಯಾ? ಉಪ್ಪಿನಕಾಯಿ ಯಾರ್ಯಾರು ಆರ್ಡರ್ ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ತಲುಪಿಸ್ ಬಂದ? ಹೂನಮ್ಮ, ಕೊಟ್ಟು ಬಂದೆ. ಎಲ್ರೂ ದುಡ್ಡನ್ನು ಕೊಡ್ಬೇಕಾಗಿರೋರು ಎಲ್ರೂ ಕೊಟ್ರು. ಈಗ ಒಂದು 3,000 ಆಗೈತಿ. ಹೌದಾ, ಸರಿ ಆಯ್ತು ಬಿಡು. ಅಲ್ಲ ನಿಮ್ಮತ್ತಿಗೆ ಇನ್ನೂ ಊರಿಂದ ಬರೋಂಗೆ ಕಾಣಿಸ್ತಾನೆ ಇಲ್ವಲ್ಲಿ? ಅವಳೇನು ಗೊತ್ತಾಳೋ ಏನೋ, ಅಲ್ಲೇ ಇರ್ತಾಳೆ ಬರ್ದಂಗೆ. ಯಾರಿಗೆ ಗೊತ್ತಮ್ಮ, ಅವರಂತೂ ಬರಲ್ಲ ಅನ್ಸುತ್ತೆ. ನಾವೇ ಹೋಗಿ ಕರಿತೀವಿ ಅಂತ ತಿಳ್ಕೊಂಡವ್ರೆ. ನೀನು ಅಣ್ಣಯ್ಯನು ಹೋಗಿ ಕರೆದ್ರೆ ಬರ್ಬೋದು ಅನ್ಸುತ್ತೆ. ಅವರಾಗಿ ಅವರಂತೂ ಬರಲ್ಲ ಅನ್ಸುತ್ತೆ. ನಾವ್ಯಾಕೆ ಹೋಗಿ ಕರಿಯೋಣ? ಅವಳಾಗಿ ಅವಳು ಹೋಗಿ ಅವಳೆ ಬರ್ತಾಳೆ. ಬಂದ್ರೆ ಬರ್ಲಿ, ಇಲ್ದಿದ್ರೆ ನಾವಿನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲೇ ಇರ್ಲೇಳು. ಅವರಪ್ಪ ಅಮ್ಮಯ್ಯ ಆದ್ರೂ ಬೈದು ಬುದ್ಧಿ ಹೇಳಿ ಕರ್ಕೊಂಬರ್ತಾರೆ ಅನ್ಕೊಂಡಿದ್ದೆ. ಅವಳು ಹೋಗಿ ಅಲ್ಲೇನೆ ಒಂದು 6-15 ದಿವಸ ಆಗ್ತಾ ಬಂತು. ಇನ್ನು ಅವಳು ಸುಳಿವೇ ಇಲ್ಲ. ಅವರಪ್ಪ ಅಮ್ಮಯ್ಯನೂ ಏನು ಹೇಳಿಲ್ಲ ಅನ್ಸುತ್ತೆ. ಅಯ್ಯೋ, ಅದಕ್ಕೆ ಹೋಗಿ ಅಲ್ಲೇನು ನಿಜಾನೇ ಹೇಳೋರು ಅಥವಾ ಏನಾನ ಸುಳ್ಳು ಹೇಳೋರು ಯಾರಿಗ್ ಗೊತ್ತು? ಅದಕ್ಕೆ ಜಾಸ್ತಿ ಸುಳ್ಳು ಹೇಳ್ತಾರೆ. ಅಲ್ಲಿ ಹೋದ್ರೆ ನಿಜ ಹೇಳಿದ್ರೆ ಗಂಡನ ಮನೆಗೆ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತನ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತನ ಸುಳ್ಳು ಹೇಳಿರ್ತಾರೆ. ಅವ್ರ ಹಂಗೆ ತಾನೇ, ನಿನಗೂ ಗೊತ್ತಲ್ಲ ಅದಕ್ಕೆ ಬಗ್ಗೆನ. ಏನೋಮ್ಮ, ಅವಳೊಂಥರ ವಿಚಿತ್ರ. ಅವಳ ತಲೆಯಾಗೆ ಒಟ್ಟಿನಲ್ಲಿ ಜಲ್ದಿ ಶ್ರೀಮಂತರ ಆಗ್ಬಿಡ್ಬೇಕು ಅಂಬೋದೊಂದು ಕುಕ್ಕಣೈತಿ. ಅದಕ್ಕೆ ಈ ಬಡ್ಡಿ ಆಸೆಗೆ ದುಡ್ಡೆಲ್ಲ ಕೊಟ್ಟೇವಳೆ. ಈಗ ಒಂದು ತಿಂಗಳು ಆತು ಕಣಿಯ ಸಾವಿತ್ರಿಗೆ ದುಡ್ಡು ಕೊಟ್ಟು ಈ ನೇತ್ರ ಬಾ ಹೋಗಿ ಅಸ್ಲು ಬಡ್ಡಿ ಎರಡೂ ಕೊಡು ಅಂತ ಹೇಳಿ ಹೋಗಿ ಇಸ್ಕೊಬರೋಣ. ಬಾ ಹೋಗ, ಬ್ಯಾಂಕ್ ತಗೊಂಡೋಗಿ ಒಳಗೆ ಇಕ್ ಬರೋಗು. ಹೋಗಿ ಇಸ್ಕೊಬರೋಣ. ನಾವು ಹೋಗಿ ದುಡ್ಡು ಯಾಕೆ ಬಿಡ್ಬೇಕು? 20,000 ರೂಪಾಯಿ ದುಡ್ಡು, ಏನು 10 ಅಲ್ಲ 20 ಅಲ್ಲ. ಒಂದು ತಿಂಗಳು ಆತೇನಾಲೇನೆ? ಅಯ್ಯೋ, ನನಗೆ ಗೊತ್ತೇ ಇಲ್ಲ ನೋಡು. ಅಲ್ಲ, ನಾವು ಹೋಗಿ ಕೇಳಿದ್ರೆ ಕೊಡ್ತಾಳ ಅಯ್ಯಮ್ಮ? ನಿಮ್ ತಗೇನು ಇಸ್ಕೊಂಡಿಲ್ಲ ನಾನು ದುಡ್ಡು ಅಂತಂದ್ರೆ ಯಾಕೆ ಕೊಡಲ್ಲ? ಕೊಡ್ಲೇಬೇಕು, ನಮ್ ದುಡ್ಡು ತಾನೆ. ನಮ್ ತಗಾದ್ರೂ ಇಸ್ಕೊಂಬ್ಲಿ, ನನ್ನ ಸೊಸೆ ತಗಾದ್ರೂ ಇಸ್ಕೊಂಬ್ಲೇಳು. ಕೊಡ್ಲೇಬೇಕು. ಹೋಗು, ಬ್ಯಾಗ್ ಇಕ್ ಬರೋಗು. ಹೋಗಿ ಕೇಳಿ ಇಸ್ಕೊಬರೋಣ. ಸರಿ ಅಮ್ಮ, ಆಯ್ತು. ಹೋಗ, ನೀರು ಇಕ್ ಬರ್ತೀನಿ, ನೀರು ಕುಡ್ದು ಬರ್ತೀನಿ. ದುಡ್ಡು ಜಾಪಾನ ಬ್ಯಾಗ್ನಾಗೆ ಇಕ್ಬೇಡ, ತೆಗ್ದು ಎಲ್ಲನ ಅಲ್ಲಿ ಬೀರ್ ಐತಲ್ಲ ಅದಕ್ಕೆ ಇಕ್ಕು. ಡಬ್ಬಿ ಐತಲ್ಲ ಆ ಡಬ್ಬೆ ಕಿಕ್ಕು. ಸರಿ ಆಯ್ತು ಹೇಳು. ಜಲ್ದಿ ಬಾರಂ ಸೂಜಿ. ಅಯ್ಯೋ, ಇವ ಅಮ್ಮಯ್ಯಂತೂ ನಾನಂತೂ ಈಗಿನ ಬಂದಿದ್ದೀನಿ. ಹೋಗ್ಬಿಟ್ಟು ದುಡ್ಡು ಇಸ್ಕೊಬರೋಣ ಅಂತೀಯ? ಸ್ವಲ್ಪ ಸುಧಾರಿಸ್ಕೊಂಬನ ಅಂದ್ರೆ ಇವ ಆಮೇಲೆ ಸುಧಾರಿಸ್ಕೊಂಬಂತಿ. ಮೊದ್ಲು ದುಡ್ಡು ಇಸ್ಕೊಬರೋಣ ಬಾರೆ. ಕಷ್ಟಪಟ್ಟಿರೋ ದುಡ್ಡು, ನಿನ್ ದುಡ್ಡು. ನಿಮ್ಮತ್ತಿಗೆ ಏನು ಅವಳಿಗೆ ಕೊಟ್ಲು, ಓದ್ಲು ತವ್ರ ಮನೆ ಕಡಿಕೆ. ಆಮೇಲೆ ಬಿಟ್ಟಿ ದುಡ್ಡು ಅಂತ ಹೇಳಿ ಅವಳೇನಿಲ್ಲ ಕೊಡ್ದಂಗೆ ಹಂಗೆ ಇಕ್ಕೊಂಡ್ರೆ ಏನ್ ಮಾಡ್ತೀಯ? ಅದಕ್ಕೇನೆ ಹೋಗಿ ಕೇಳಿ ವಸೂಲಿ ಮಾಡ್ಕೊಂಬರೋಣ ಬಾ ಅಂತ ಹೇಳಿದ್ದು. ಬಾ, ಬಂದಾಗ ಒಂದ್ ಸ್ವಲ್ಪ ಹೊತ್ತು ಮನಿ ಕಮೆಂತೆ ಮೊದ್ಲು ಹೋಗಿ ದುಡ್ಡು ಇಸ್ಕೊಬರೋಣ ಅವಳ ತಕ ಹೋಗಿ, ಆ ಸಮ್ಮಾನಿ ಹೇಳಿ ಸಾವಿತ್ರಿ ತಕ್ಕಿ. ಸರಿ ಆಯ್ತು, ಬಾ ಹೋಗೋಣ. ಅವಕ್ಕ ಮನೆಯಲ್ಲಿ ಇರುತ್ತೋ ಇಲ್ವೋ ಇವಾಗ? ಅಯ್ಯೋ, ಅವಳಿನ ಎಲ್ಗೆ ಹೋಗಂಗಿದ್ದಾಳೆ? ಬಾ, ಕೂಲಿನಲ್ಲಿನ ಹೋಗಂಗಿದ್ದಾಳೆ. ಯಾವಾಗಲೂ ಮನೆಗೆ ಬಿದ್ದು ಸಾಯ್ತಿರ್ತಾಳೆ. ಅವ್ರು ಇವರು ತಗೋನು ಸಾಲ ಕೊಡು, ಇಸ್ಕೊಂಬೋದು, ಬಡ್ಡಿ ಕೊಡ್ತೀನಿ ಅಂತಾನ. ಅದ್ರಾಗೆ ನಿಮ್ಮ ಮಜಾ ಮಾಡೋದು. ಅವಳದಿದೆ ಕತೆ. ಊರು ತುಂಬ ಸಾಲ್ಗಾತಿ, ಸಾಲ ಮಾಡ್ಕೊಂಡವಳೆ ಇವಳು, ಸಾಲ್ಗಾತಿ. ಸಾವಿತ್ರಿ, ಏ ಸಾವಿತ್ರಿ. ಓ, ನೀವಾ? ಏನ್ ಬಂದಿದ್ದು ಅಂತಂದ್ರೆ? ಅಲ್ಲ, ನೀನು 20,000 ರೂಪಾಯಿ ದುಡ್ಡು ಇಸ್ಕೊಂಡು ಒಂದು ತಿಂಗಳು ಮೇಲಾತು. ಎಲ್ಲಿ ಬಡ್ಡಿನೂ ಇಲ್ಲ, ಅಸ್ಲೂ ಇಲ್ಲ. 20,000 ರೂಪಾಯಿ? ಯಾವ 20,000 ರೂಪಾಯಿ? ನೀವು ಯಾವಾಗ ಕೊಟ್ಟಿದ್ರಿ ನನಗೆ 20,000 ರೂಪಾಯಿನ? ಯಾವಾಗ ಕೊಟ್ಟಿದ್ರಿ? ಇದೇನೆ ಸಾವಿತ್ರಿ, ಆಳೆ ಮರ್ತು ಬಿಟ್ಟ. ಇಷ್ಟು ಬೇಕನ ನಿನಗೆ? ಮರವಿನ ಕಾಯಿಲೆ ಬಂತ ಹೆಂಗೆ? ಅಲ್ಲ, ನಮ್ಮ ನೇತ್ರಂತಾಗೆ 20,000 ರೂಪಾಯಿನ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಬಂದ್ರಿಲ್ವೇನೆ ನೀನು? ಅಲ್ಲೇ ಮರ್ತಿದೀಯಾ? ನೇತ್ರ ತಾನೇ ಕೊಟ್ಟಿರೋದು, ನೀವೇನು ಕೊಟ್ಟಿಲ್ವಲ್ಲ. ನೀವಿಬ್ರು ಯಾಕೆ ಬಂದಿದ್ದೀರಾ ಇಲ್ಲಿ ನಮ್ಮಂತಕ್ಕೆ? ಏನೋ ದುಡ್ಡು ಕೊಟ್ಬಿಟ್ಟವ್ರೇನೋ ಅಮ್ಮಂಗೆ ಬಂದೇವ್ರಿ ಇಲ್ಲಿ. ದುಡ್ಡು ಕೊಡು, ಬಡ್ಡಿ ಕೊಡು, ಅಸ್ಲು ಕೊಡು ಅಂತಾನೆ. ನಾನು ಯಾರು ತೆಗಿಸ್ಕೊಂಡಿದ್ನ ದುಡ್ಡು ಅವ್ರಿಗೆ ಕೊಡೋದು. ನೀವ್ಯಾಕೆ ಬಂದಿದ್ದೀರಾ? ದುಡ್ಡು ಕೊಡೋರೊಬ್ರ ಆದ್ರೆ ಬಡ್ಡಿ ಕೇಳಕ್ ಬರೋರು ಇನ್ನೊಬ್ರಂತೆ. ನಾನು ಹಂಗೆಲ್ಲ ಯಾರ್ಯಾರ ಕೈಗೂ ಬಡ್ಡಿ ಆಗ್ಲಿ ಅಸ್ಲಾಗ್ಲಿ ಏನು ಕೊಡೋಳಲ್ಲ. ಸುಮ್ಮನೆ ಹೋಗ್ರಿ, ನಿಮ್ಗೂ ಆ ದುಡ್ಡಿಗೂ ಏನು ಸಂಬಂಧ ಇಲ್ಲ. ನೋಡಕ, ಆ ದುಡ್ಡು ನಾನು ಉಪ್ಪಿನಕಾಯಿನಾಗೆ ವ್ಯಾಪಾರ ಮಾಡಿ ಸಂಪಾದನೆ ಮಾಡಿರೋ ದುಡ್ಡು, ಕಷ್ಟಪಟ್ಟು ದುಡ್ಡಿರೋ ದುಡ್ಡು. ನಮ್ಮತ್ತಿಗೆ ನಮಗೆ ಹೇಳ್ದೆ ಕೇಳ್ದಲೇನೆ ನಿಮ್ ಬಗ್ಗೆ ಗೊತ್ತಿಲ್ದೇನೆ ಬಡ್ಡಿ ಆಸೆ ಕೊಟ್ಟಿದ್ದಾರೆ ದುಡ್ಡ. ಈಗ ನಮ್ಮತ್ತಿಗೆ ಬಂದು ಕೇಳಕ್ಕೆ ಅವರು ಊರಾಗಿಲ್ಲ, ತವ್ರ ಮನೆಗೆ ಹೋಗಿದ್ದಾರೆ. ಅದಕ್ಕೆ ನಾವೇ ಬಂದಿದ್ದೀವಿ. ಸುಮ್ಮನೆ ನಮ್ಮ ಕೈಗೆ ಕೊಡ್ರಿ, ನಮಗೆ ಬೇಕು ಅರ್ಜೆಂಟ್, ಏನೋ ಕೆಲಸ ಆಗ್ಬೇಕು, ನಮಗೆ ದುಡ್ಡು ಬೇಕು. 20,000 ರೂಪಾಯಿ ದುಡ್ಡು, ಆಮೇಲೆ ಅದಕ್ಕೆ ಬಡ್ಡಿ ಎಲ್ಲ ನಾ ಈಗಲೇ ಕೊಟ್ಬಿಡ್ಬೇಕು. ನಮಗೆ ಅರ್ಜೆಂಟ್ ಐತಿ. ಅಯ್ಯೋ, ನಿಮಗೆ ಅರ್ಜೆಂಟ್ ಇದೆ, ನಾನು ಎಲ್ಲಿ ತಂದು ಕೊಡೋಣ ದುಡ್ಡ? ಸುಮ್ಮನೆ ಹೋಗ್ರಿ.
ಓ ಅಲ್ಲ ನೀನ್ ಕಷ್ಟಪಟ್ಟು ದುಡ್ಡಿದ್ದು ಅಥವಾ ಯಾರು ಕಷ್ಟಪಟ್ಟು ದುಡ್ಡಿದ್ರೋ ಯಾರಿಗ್ ಗೊತ್ತು, ಅದು ನೇತ್ರನ್ ದುಡ್ಡು, ಅದಕ್ಕೆ ನೇತ್ರ ಕೊಟ್ಟವಳೆ. ಓಹೋ ಇವ್ರು ಕಷ್ಟಪಟ್ಟಿರೋದಂತೆ ನನ್ಗೇನ್ ಗೊತ್ತು ನೀವು ಕಷ್ಟಪಟ್ಟಿದ್ದೀರೋ ಇಷ್ಟಪಟ್ಟಿದ್ದೀರೋ ಹೆಂಗ್ ದುಡ್ದಿದ್ದೀರೋ ಅಂತಾನ. ನಂತಗೆ ದುಡ್ಡು ಇಲ್ಲ ಇಷ್ಟಕ್ಕೂ ಕೊಡಕ್ಕೆ. ನೀವ್ ಯಾಕೆ ಬಂದಿದ್ದೀರಾ ಕೇಳಕ್ಕೆ? ನಾನು ಗೌರಿನ್ ಕರ್ಕೊಂಡೋಗಿ ಕೇಳಿದಕ್ಕೆ ಕೊಟ್ಟಿರೋದು ಬಡ್ಡಿಗೆ. ನಾನೇನು ಪುಕ್ಸಾಟ ಇಸ್ಕೊಂಡಿಲ್ಲ. ನಂತ ದುಡ್ಡಿದ್ದಾಗ ನೇತ್ರ ಬಂದ್ಮೇಲೆ ಅವಳ ಕೈಗೆ ಕೊಡ್ತೀನಿ. ನಾನು ಯಾರ್ಯಾರ ಕೈಗೋ ಕೊಡಲ್ಲ. ನೇತ್ರ ಹೇಳೇಳೆ ನನ್ನ ಕೈಗೆ ಕೊಡ್ಬೇಕು, ಯಾರು ಕೇಳಿದ್ರು ಕೊಡ್ಬೇಡ ಅಂತಾನ. ನೋಡಿ ಆ ನೇತ್ರ ಯಾವಾಗ ಬತ್ತಾಳೆ ಅಂತಾನ ಗೊತ್ತಿಲ್ಲ. ಯಾಕೆಂದ್ರೆ ಜಗಳ ಮಾಡ್ಕೊಂಡು ಹೋಗ್ಯವಳೆ, ತವ್ರ ಮನೆಗೆ ಹೋಗ್ತೀನಿ ನಾನು ಇನ್ ಮೇಲೆ ಬರಲ್ಲ ಅಂತಾನ. ಅದಕ್ಕೇನೆ ನಾವೇ ಬಂದಿದ್ದೀವಿ, ಸುಮ್ಮನೆ ಕೊಟ್ಬಿಡು ದುಡ್ಡ, ಒಳ್ಳೆ ಮಾತನಾಗೆ ಕೇಳ್ತಾ ಇದ್ದೀವಿ. ಆ ಗೌರಿಗೂ ಬುದ್ಧಿ ಇಲ್ಲ, ನಿನಗೆ ದುಡ್ಡು ಕೊಡ್ಸಾಳಲ್ಲ ಬಂದು ಈ ನೇತ್ರಿತಾಗ ಹೇಳಿ. ಮೊದಲು ಆ ಗೌರಿಗೆ ಸರಿಯಾಗಿ ಕಪಾಳಕ್ಕೆ ಬಾರಿಸ್ಬೇಕು ಅನ್ನಿಸುತ್ತೆ. ಕಪಾಳಕ್ಕನ ಬಾರಿಸ್ರಿ, ಎಲ್ಲಿಗಾದ್ರೂ ಬಾರಿಸ್ರಿ, ನಂತಾಗ ಏನು ಹೇಳ್ತೀರ? ಸುಮ್ಮನೆ ಹೋಗ್ತಾ ಇರಿ. ನಾವು ನೇತ್ರನ್ ಕೇಳಿದಾಗ ಈಗ ನಿಂತ ದುಡ್ಡಿಲ್ಲ, ಒಂದ್ ತಿಂಗಳಾದ್ಮೇಲೆ ಬಡ್ಡಿ ದುಡ್ಡು ಎಲ್ಲ ಕೊಡ್ತಾಳಂತೆ ಅಂತಾನ ಹೇಳಿದ್ಲು ನಮ್ಮ ನೇತ್ರಮ್ಮ. ಅದಕ್ಕೆ ನಾವು ಬಡ್ಡಿ ದುಡ್ಡು ಎರಡೂ ಇಸ್ಕೊಂಡು ಹೋಗಕ್ ಬಂದಿದೀವಿ. ಸುಮ್ಮನೆ ಕೊಟ್ಬಿಡು ನಮ್ಮ ದುಡ್ಡ. ಸುಮ್ಮನೆ ನಾನು ರೇಗತ್ತಿರೆ ಏನೂ ಇಲ್ಲ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀರಿ ನೀವು? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹೋಗ್ತಾ ಇರಿ. ನೀನ್ ಜುಟ್ಟಿಡ್ದು ನೆಲಕ್ಕೆ ಬಡಿತೀನಿ. ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಕೊಡೆ ಮುಚ್ಕೊಂಡು ಜುಟ್ಟಿಡ್ ಬಾರಿಸ್ತಾವಂತ ಈ ಅಮ್ಮ. ಸುಮ್ಮನೆ ಹೋದೆ ಸರಿ, ನಾನೇನೇನು ಕಳ್ಳೆಪುರಿ ತಿಂತ ಕುಕ್ಕೊಂಡಿಲ್ಲ, ಸುಮ್ಮನೆ ಹೋಗು. ಕೊಡ್ತೀಯ ಇಲ್ವೇ ನಮ್ ದುಡ್ಡ? ಕೊಡ್ತೀನಿ ಎಂಬ ತಕ ನಾನು ಬಿಡಲ್ಲ ಕಣೆ ನಿನ್ನ. ನನ್ನೇ ಒದಿಕೇನಿ. ಏಯ್ ಮುದುಕಿ, ನನ್ನ ಒದ್ಯಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಬಿಡ್ತೀಯೋ ಇಲ್ವೋ ಈಗ? ನಿನ್ ದುಡ್ಡೂ ಇಲ್ಲ ಗಿಡ್ಡೂ ಇಲ್ಲ. ಅಲ್ಲ ಏನೋ ಕೊಡೋಣ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನ್ ಹಿಂಗೆ ನನ್ನೇ ಒದ್ಯಕ್ ಬತ್ತೀಯ. ಇನ್ಮೇಲೆ ಕೊಡೋದೇ ಇಲ್ಲ. ಅದೇನ್ ಮಾಡ್ಕೊಂತೀರೋ ಮಾಡ್ಕೋ ಹೋಗ್ರಿ. ಅಮ್ಮ ಬಿಡಮ್ಮ ಹೋಗ್ಲಿ, ಅದಕ್ಕೆ ಬಂದಾಗ ಅವರೆಲ್ಲ ವಸೂಲಿ ಮಾಡ್ತಾರೆ. ಬಿಡು ಹೋಗ್ಲಿ, ನೀನ್ ಯಾಕೆ ಈ ಅಮ್ಮಂತ ಗುದ್ದಾಡಕ್ ಹೋಗ್ತಾ ಇದ್ಯಾ? ಬಿಡಮ್ಮ. ಸುಮ್ನಿರ ಸೂಜಿ, ನಮ್ ದುಡ್ಡು ಕೊಟ್ಟು ನಾವು ಇವಳ್ತ ಗನ್ನಿಸ್ಕೋಬೇಕೆ? ಎಷ್ಟು ದೌಲತ್ತಿಂದ ಮಾತಾಡ್ತಾಳೆ ನೋಡು. ಕಂಡರ್ ದುಡ್ಡು ತಿಂದು ಜೀವನ ಮಾಡೋಳು. ಅಲ್ಲ ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡ್ದಿರೋರು ನಾವು, ಅಂತದ್ರಾಗೆ ಕಂಡರ್ ದುಡ್ಡು ತಿಂದು ಬದುಕ್ತಾ ಇರೋ ಇವಳಿಗೆ ಇಷ್ಟಿರ್ಬೇಕಂದ್ರೆ ನಮ್ಗೆ ನೆಷ್ಟಿರ್ಬೇಕು. ಸುಮ್ನಿರು, ಇವಳಿಗೊಂದು ಗತಿ ಕಾಣಿಸ್ತೀನಿ ಈ ಸಾವಿತ್ರಿಗೆ. ಅಯ್ಯೋ ಇದ್ಯಾಕೆ ಸೂಜಿ, ಈ ಸಾವಿತ್ರಿನೂ ನಿಮ್ಮ ಅಮ್ಮನೂ ಹಿಂಗೆ ಒಳ್ಳೆ ಓರಿಗಳು ಜಗಳ ಬಿದ್ದಂಗೆ ಬಿದ್ದವರಲ್ಲಿ ಜುಟ್ಟಿಡ್ಕೊಂಡು ಏನೈತಿ? ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅಲ್ಲ ನಮ್ಮ ಅತ್ತಿಗೆಗೆ ಇವ್ರಿಗೆ ದುಡ್ಡು ಕೊಡ್ತಿದ್ರಲ್ಲ ಬಡ್ಡಿ ಆಸಿಗೆ, ಈಗ ಕೇಳಕ್ ಬಂದ್ರೆ ದುಡ್ಡು ಇಲ್ಲ ಬಡ್ಡಿನೂ ಇಲ್ಲ, ಕೊಡೋದಿಲ್ಲ, ಏನ್ ಮಾಡ್ಕೊಂತೀರಾ ಮಾಡ್ಕೇಳ್ರಿ ಅಂತ ಹೇಳ್ತಾ ಐತಿ ಈ ಅಮ್ಮ. ಅದಕ್ಕೆ ಮತ್ತೆ ನಮ್ಮ ಅಮ್ಮಗೆ ಸಿಟ್ಟು ಬಂದು ಸರಿಯಾಗಿ ಹಿಡ್ಕೊಂಡು ಏರಿಕ್ತಾ ಐತಿ. ಏ ಸಾವಿತ್ರಿ ಸಾವಿತ್ರಿ, ಬಿಡಿ ಬಿಡಿ, ಯಾಕೆ ಹಿಂಗ್ ಹೋಯ್ತಾ ಇದ್ಯಾ? ಅಯ್ಯೋ ದೇವ್ರೆ, ಯಾರನ್ನ ನೋಡಿರಿ ಏನ್ ತಿಳ್ಕೊಂಬಲ್ಲ, ಹೆಂಗಸರಾಗಿ ಹಿಂಗ್ ದುಡ್ಡು ಹಿಡ್ಕೊಂಡು ಒಯ್ದಾಡ್ತಾ ಇದ್ದೀರಲ್ಲ, ತೆಗಿರಿ. ಯಾಕೋ ಶಾಂತಕ, ನಿನ್ಗಾದ್ರೂ ಬುದ್ಧಿ ಬೇಡ, ವಯಸ್ಸಾಗೈತಿ. ತೆಗಿ, ಕೈ ಬಿಡು. ಏ ಗೌರಿ, ನೀನೇ ತಾನೇ ದುಡ್ಡು ಕೊಡ್ಸಿದ್ದು? ಈಗ ಹೇಳಿ ನಮ್ಗೆ ದುಡ್ಡು ಬಡ್ಡಿ ಎರಡೂ ಕೊಡ್ಸಿ, ಇವಾಗ ನಮಗ್ ಬೇಕು. ನಮ್ ದುಡ್ಡು ಇಸ್ಕೊಂಡು ನಮ್ಗೆ ಜೋರ್ ಮಾಡ್ತಾಳಲ್ಲ ಇವಳು ಮನೆಯಾಳಿ. ಅಯ್ಯೋ ಅಕ್ಕ, ಬಡ್ಡಿ ಕೊಡ್ತಾಳೆ ಬಿಡು, ಇನ್ನು ಒಂದ್ ತಿಂಗಳು ತಾನೇ ಆಗಿರೋದು. ತಿಂಗಳೇ ಮತ್ತೆ ಆಗಿರೋದು. ನಾವು ನೇತ್ರನ್ ಕೇಳಿದಾಗ ಇಸ್ಕೊಂಬತ್ತೀನಿ ಅಂತ ಹೋಗಿದ್ಲು. ಒಂದ್ ತಿಂಗಳು ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ಲು ಇವಳು, ಬಡ್ಡಿ ದುಡ್ಡು ಎಲ್ಲಾನ. ಈಗ ನೇತ್ರ ಇಲ್ಲ, ಅದಕ್ಕೆ ನಾವೇ ದುಡ್ಡು ಬಡ್ಡಿ ಎಲ್ಲ ಇಸ್ಕೊಂಡೋಗೋಣ ಅಂತ ಬಂದಿದೀವಿ. ಏನ್ ಜೋರ್ ಮಾಡ್ತಾಳೆ ನೋಡಿ ಇವಳು. ಸಾವಿತ್ರಿ, ಹೇಳ್ದಂಗೆ ನೀನ್ ನಡ್ಕೋಬೇಕು ತಾನೆ. ಕೊಟ್ಬಿಡ್ತೀನಿ ಒಂದ್ ತಿಂಗಳು ಆದ್ಮೇಲೆ ಅಂತ ಹೇಳಿ ಹೇಳಿದೀಯಾ. ಬಡ್ಡಿ ದುಡ್ಡುನು ಕೊಡು ಈಗ. ನಾನು ಏನೋ ನೀನ್ ಕೊಡ್ತೀಯಾ ಅಂತ ಹೇಳಿ ಕೊಡ್ಸಿದ್ರೆ ನೀನ್ ಹಿಂಗೆ ಜಗಳ ಮಾಡೋದು? ದುಡ್ಡು ಕೊಟ್ಟು ಇರೋರ್ ಮೇಲೆನೆ ಹಿಂಗ್ ಜಗಳ ಮಾಡ್ತೀಯಲ್ಲ ನೀನು. ಇನ್ ಬೇರೆ ಯಾರನ್ನ ಕೊಡ್ತಾ ನಿನ್ಗೆ ಕಷ್ಟಕ್ಕೆ ನಾನು ದುಡ್ಡ? ಏನೋ ಕಷ್ಟ ಅರ್ಜೆಂಟ್ ದುಡ್ಡು ಬೇಕು ಅಂದಿಕ್ಕೆ ನೇತ್ರನ ಹತ್ರ ಕೊಡ್ಸಿದ್ದೆ, ಬಡ್ಡಿ ಕೊಡ್ತೀನಿ ಅಂದಿಕ್ಕೆ ಕೊಟ್ಟಿದ್ದ ಅವಳು ನೇತ್ರ. ಈಗ ನೇತ್ರ ಇಲ್ಲ, ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗವಳೆ. ಇವರೇ ಏನೋ ಅರ್ಜೆಂಟ್ ಅಂತೆ ಅವ್ರಿಗೂ ಕೊಡು, ಅವ್ರ ದುಡ್ಡು ಅವ್ರಿಗೆ ಕೊಡಕ್ಕೆ ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಕೊಡು ಅಂದ್ರೆ ಎಲ್ ತಂದು ಕೊಡೋಣ? ಕೊಡು, ನೀನ್ ತೆಗಿದ್ರೆ ಕೊಡ್ತೀನಿ. ನಾನ್ ತೆಗಿಲ್ಲ ಇವಾಗ ದುಡ್ಡು, ಇದ್ದಾಗ ಕೊಡ್ತೀನಿ, ಸುಮ್ನೆ ಹೋಗಕ್ ಕೇಳು ಅಷ್ಟೇನೆ. ನೋಡ್ದೇನಕ್ಕ ಗೌರಕ್ಕ, ನೀನ್ ಕೊಡ್ಸಿದ್ದಲ್ಲ ನೋಡಿ ಇವಾಗ ಹೆಂಗ್ ಹೇಳ್ತಾ ಇದ್ದಾರೆ. ಇವಾಗ ಅದೆಲ್ಲ ಬೇಡ, ನಮಗ್ ದುಡ್ಡು ಬೇಕು, ನೀವು ಕೊಡ್ಸಿದ್ರ ತಾನೆ, ಈಗ ನೀವೇ ದುಡ್ಡು ಕೊಡ್ರಿ. ಏ ಸಾವಿತ್ರಿ, ಸುಮ್ನೆ ಎಲ್ಲಾದ್ರೂ ಒಂದ್ಸ್ಬಿಟ್ಟು ಕೊಡು ಅವ್ರ ದುಡ್ಡು ಅವ್ರಿಗೆ. ಒಂದ್ಸಕ್ಕೆ ಎಲ್ಲೈತೆ ಕೊಡು, ನಿಂತಾಗೆ ದುಡ್ಡು ಇದ್ದೆ ಕೊಡ್ತೀನಿ ನಿನಗೆ. ಇನ್ನೊಂದು 6 ತಿಂಗಳು ಬಿಟ್ಟು ಹೋಗು, ನನಗೆ ಕೆಲಸ ಇದಾವೆ, ಹೋಗ್ಬೇಕು. ಹೋಗಿ ನಾನು ನೀರ್ ತರಬೇಕು. ಅಲ್ಲಿ ಬಿನ್ಗೆ ಇಕ್ ಬಂದಿದ್ದೆ, ಇನ್ನ ಅದು ಯಾವಳು ಹಿಡ್ಕೊಂಡವಳು ಏನೋ. ಅಲ್ಲೇನೆ ಬಿನ್ಗೆ ಇಕ್ ಬಂದು ಅರ್ಧ ಗಂಟೆ ಆಯ್ತು. ಇವ್ರು ಬಂದಿದ್ಕೆ ಇವ್ರ ಗುದ್ದಾಡ್ಕೊಂಡು ಮರ್ತೇ ಬಿಟ್ಟಿದ್ದೀನಿ. ಹೋಗಿ ನೀರ್ ಹಿಡ್ಕೊಂಬರ್ಬೇಕು. ಸುಮ್ನೆ ಮಾತಕ್ ಹೋಗಕ್ ಕೇಳು ಅಂತ. ದುಡ್ಡಿದ್ದಾಗ ಕೊಡ್ತೀನಿ. ಏನ ಇಷ್ಟಕ್ಕೂ ಇವ್ರೇನ್ ಕೊಟ್ಟಿಲ್ವಲ್ಲ, ನೇತ್ರನ್ ಕೈ ಕೊಡೋದು ನಾನು. ಇಷ್ಟೆಲ್ಲ ಹಾರಾಡ್ದಾರ್ಗೆ ನಾನೇ ಕೊಡೋಣ ದುಡ್ಡ? ನಾನ್ ತಗಂತೂ ಇಲ್ಲ 1 ರೂಪಾಯಿನೂ. ನೀನ್ ತೆಗಿದ್ರೆ ಕೊಡು, ಇಲ್ಲಾಂದ್ರೆ ಮನೆಗೆ ಹೋಗಕ್ ಕೇಳು. ಅಯ್ಯೋ ದೇವ್ರಿ, ಇವಳೇನಪ್ಪ ಇವಳು ಇಂಥ ಮನೆ ಆಳಿಯಾಗ್ಯವಳೆ. ಏನು ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನ್ ನೇತ್ರಿಗೆ ಹೇಳಿ ಕೊಡ್ಸಿದ್ರೆ ನನ್ನೇ ಕೊಡು ಅಂತ ಹೇಳೋಗ್ತಾಳೆ. ನಾನೆಲ್ಲಿಂದ ತಂದು ಕೊಡೋಣ ದುಡ್ಡ? ಅದು ಏನೋ 5 ರೂಪಾಯಿನೋ 10 ರೂಪಾಯಿನೋ ಕೊಡಕ್ಕೆ? ಗೌರಕ್ಕ, ಏನಕ್ಕ ನೀನು ಇಂಥವ್ರಿಗೆ ದುಡ್ಡು ಕೊಡ್ಸಿದ್ಯಾ? ನೋಡು ಅಯ್ಯಮ್ಮ ಹೆಂಗ್ ಮಾತಾಡೋಗ್ತಾಳೆ. ಅಯ್ಯೋ ನೇತ್ರನ್ ಕೈಗೆ ಕೊಡ್ತಾಳಂತೆ, ಬಿಡೆ ಸೂಜಿ, ಬೇಜಾರ್ ಮಾಡ್ಕೋಬೇಡ್ರಿ, ಹೋಗ್ರಿ ಮಂತಕ್ಕಿವಾಗ. ನಿನಗೂ ನೇತ್ರಗೂ ಬುದ್ಧಿ ಇಲ್ಲ, ಎಷ್ಟು ಉಗುತ್ರು ಅಷ್ಟೇನೆ. ಬರೇ ಇಂಥ ಕೆಟ್ಟ ಕೆಲಸ ಮಾಡಿ ಉಗಿಸ್ಕೊಂಬಂದೆ ಆತು ನಿಮ್ ಬಾಳೆಲ್ಲನ. ನಡಿಯ ಸೂಜಿ, ಹೋಗಣ. ಅವಳು ಸೇರ್ಕೊಂಡು ಮನೆ ಹಾಳು ಮಾಡ್ತಾರೆ. ನೋಡೇ ಗೌರಿ, ಅದೆಲ್ಲ ಬೇಕಾಗಿಲ್ಲ. ಇನ್ನೊಂದು ವಾರದಾಗೆ ದುಡ್ಡ ನೀನೇ ಕೊಡಿಸ್ಬೇಕು.
ಇಲ್ದಿದ್ರೆ ಏನೂ ಇಲ್ಲ. ಮನೆಯಾಳ ಸಾವಿತ್ರಿ ಇಸ್ಕೊಂಡಿರೋ ದುಡ್ಡು ಕೊಡಕ್ಕೆ ಎಷ್ಟು ಪೊಗರು ಮಾಡ್ತಾಳೆ ನೋಡು. ನಾನು ಕೊಡ್ಬೇಕಂತೆ, ನಾನು ಎಲ್ಲಿಂದ ತಂದು ಕೊಡೋಣ? ನನಗೆ 10 ರೂಪಾಯಿ ಇಲ್ಲ, ಯಾತನ ತಿಂಬನ ಅಂತಂದೆ. 20,000 ರೂಪಾಯಿ ಎಲ್ಲಿ ತಂದು ಕೊಡೋಣ ನಾನು ಯಾಕಾದ್ರೂ ಬಂದೋ ಏನೋ ಇಲ್ಲಿಗೆ ಸಾವಿತ್ರಿನ ಮಾತಾಡ್ಸೋಣ ಬೇಜಾರಾಗುತ್ತೆ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇಂಥ ರಾಮಾಯಣ. ಮನೆಗೆ ಹೋಗ್ತೀನಿ ಅತ್ಲಾಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.